ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಕೋಲಾರ ತಾಲೂಕು ವೇಮಗಲ್ ಹೋಬಳಿಯ ಸೀತಿ ಬೆಟ್ಟಕ್ಕೆ ಆಯುಕ್ತರ ಭೇಟಿ ನೀಡಿ ಸಾರ್ವಜನಿಕರ ದೂರುಗಳನ್ನು ಸ್ವೀಕರಿಸಿದ್ದಾರೆ. ಕೋಲಾರ ತಾಲೂಕು ವೇಮಗಲ್ಲ ಹೋಬಳಿಯ ಪುರಾಣ ಪ್ರಸಿದ್ಧ ಮುಜರಾಯಿ ಮತ್ತು ಧಾರ್ಮಿಕ ಇಲಾಖೆಗೆ ಸೇರಿದ ಸೀತಿ ಗ್ರಾಮದ ಶ್ರೀ ಭೈರವೇಶ್ವರ ಮತ್ತು ಶ್ರೀ ಪತೇಶ್ವರ ಸ್ವಾಮಿ ದೇವಾಲಯಕ್ಕೆ ಆಯುಕ್ತರ ಭೇಟಿ ನೀಡಿ ದೇವರ ದರ್ಶನ ಪಡೆದ ನಂತರ ಸಾರ್ವಜನಿಕರ ದೂರುಗಳನ್ನು ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಶರತ್ ಬಿ ಆಯುಕ್ತರು, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಇಲಾಖೆ ಬೆಂಗಳೂರು, ಕೋಲಾರ ತಹಶೀಲ್ದಾರ್ ಶ್ರೀನಿವಾಸ್, ವೇಮಗಲ್ ರಾಜಸ್ವ ನಿರೀಕ್ಷಕ ಮತ್ತು ಉಪ ತಹಶೀಲ್ದಾರ್ ಅಜಯ್ ಕುಮಾರ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಕೆಎಸ್ ಮುನಿರಾಜು, ಸಿಟಿ ಹೊಸೂರು ಭೈರಪ್ಪ, ಸಿಟಿ ನಾರಾಯಣಪ್ಪ ಹಾಗೂ ಮುಂತಾದವರು ಹಾಜರಿದ್ದರು. ಧಾನ್ಯ ದೋಸೆ ಎಲ್ಲ ಕೊಡ್ತಾ ಇದ್ದಾರೆ. ಆದರೂ ಇಲ್ಲಿ ಸರ್ಕಾರದ ಹಣದಲ್ಲಿ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ನೀವು ಅಂತ ಚೆಕ್ ಮಾಡ್ಸೋಣ. ಇವಾಗ ರಾಜಸ್ಥಾನನ ವೈದ್ಯರು ಸರಿಯಾಗಿ ನಿರ್ವಹಿಸಲಿಕ್ಕೆ ಅದು ಬಂದ ಮೇಲಿಂದ ಎಲ್ಲ ಆನ್ಲೈನಲ್ಲಿ ನಾವು ನೋಡ್ಲಿಕ್ಕೆ ಆಗ್ತದೆ. ಪ್ರತಿ ದಿವಸ ಎಷ್ಟು ಬಂದು ದೇಣಿಗೆ ವಾಪಸ್ಸು ಸೊ ಅದನ್ನೆಲ್ಲ ನಮಗೆ ಡೈಲಿ ಸ್ಟಾಕ್ ಮತ್ತು ಎಷ್ಟು ಹೊತ್ತು ಖರ್ಚಾಯಿತು, ಬಾಕಿ ಎಷ್ಟು ಎಲ್ಲ ಆನ್ಲೈನೆಲ್ಲ ಮಾಡಲಿಕ್ಕೆ ನಾವು ಚರ್ಚೆ ಮಾಡಿ ಏನಿದೆ ಕಂಪ್ಲೇಂಟ್ಸ್ ಅದನ್ನು ನೆರವೇರಿಸಲಿಕ್ಕೆ ಕ್ರಮ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಎಕ್ಸಾಮಿನ್ ಮಾಡ್ತೀನಿ. ನಾನು ಇವತ್ತು ಮಧ್ಯಾಹ್ನ ಡಿ ಸಿ ಅವ್ರನ್ನೂ ಭೇಟಿ ಮಾಡ್ತಾಯಿದ್ದೀನಿ. ಮೊದಲು ಇಲ್ಲಿ ಬಂದು ನೋಡಿಕೊಂಡು ಆಮೇಲೆ ಡಿ ಸಿ ಅವ್ರನ್ನ ಭೇಟಿ ಮಾಡಿ. ಹೈಕೋರ್ಟ್ ಆದೇಶ ಆಗಿದೆ, ನಿಮಗೆ ಅಷ್ಟೇ ಆಗಿದೆ 3 ಜನ ಕೆಲಸಗಳು. ಇವರು ಇಂಜಿನಿನ ಆದೇಶದ ಪ್ರಕಾರವಾಗಿ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದಾರೆ ಕೆಲಸ. ಸಂಬಳ ಮಾತ್ರ ನಿಲ್ಲಿಸಿದ್ದಾರೆ. ನಾವೇನಂದರೆ 3 ಜನ ಮಾಡ್ಕೊಂಡು ಅವ್ರಿಗೆ ಕೇಸು ಮುಗಿಯೋವರೆಗೂ ಅಂತ ನಾವು ಕೇಳಿದ್ದೀರಿ. ಇವರು ಯುವ ಸಾಹೇಬ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಇಂಜಿನ್ ಆದೇಶ ಅಂತಾರೆ. ಇಂಜಿನ್ ಆದೇಶನೇ ಇಲ್ಲ ಅವರಿಗೆ. ಸಂಬಳ ಮಾತ್ರ ಒಬ್ಬರು ತಗೊಂಡು 3 ಜನ ತಗೊಂಡು ಹೋಗ್ತಾ ಇದ್ದಾರೆ. ಪರಂಪರವಾಗಿ 3 ಜನ ಏನಾಗಿದೆ ಸರ್ ಅಂದರೆ ಪರಂಪರೆಯಿಂದ 3 ಜನ ಮಾಡ್ತಾಯಿದ್ರು. ಆ 3 ಜನದೊಳಗೆ ಈ ಒಬ್ಬರ ಹೆಸರಿಗೆ ಒಬ್ಬರು ತಗೊಂಬಂದು ಪೇಮೆಂಟು 3 ಜನಕ್ಕೆ ಕಳಿಸ್ತಾ ಇದ್ರು. ಆಮೇಲೆ ಇವರೇನು ಮಾಡೋದು ಬಂದಮೇಲೆ ಒಬ್ಬರೇ ಹತ್ತಬೇಕು, ಬೇರೆಯವ್ರು ಹತ್ತಬಾರ್ದು ಅಂತೇಳಿ ಈ ಥರ ಎಲ್ಲ ಕಾನೂನು ಇದು ಮಾಡಿ ಮತ್ತು ಅವರೆಲ್ಲ ಕೇಸ್ಗಳು ಹಾಕ್ಕೊಂಡು ಇದ್ದಿದ್ದೆಲ್ಲ ಈ ಥರ ಇದೆ ಅಲಿಗೇಷನ್ ಮಾಡಿ ಸರಿ ಏನಿಲ್ಲ ಸರ್, ನಮ್ಮ ದೇವಸ್ಥಾನ ವಿಸಿಟ್ ಮಾಡಿದ್ವಿ. ನ್ಯೂಸ್ ರಿಪೋರ್ಟರ್ ಎಂ ಶ್ರೀನಿವಾಸ್, ಎಂಪವರ್ ನ್ಯೂಸ್, ಕೋಲಾರ. ಇದಿಷ್ಟು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್.